ಸೊ ನೀವು ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋ ಮುಂಚೆ ಇನ್ನೊಂದು ವಿಡಿಯೋ ಹಾಕ್ತಿದ್ದೀನಿ ನನ್ನ ಚಾನಲಲ್ಲಿ. ವಿಡಿಯೋ ನೋಡ್ಕೊಂಬಂದ್ಬಿಟ್ಟು ಈ ವಿಡಿಯೋ ನೋಡಿ. ಈ ವಿಡಿಯೋ ಬಂದ್ಬಿಟ್ಟು ಬಟರ್ಫ್ಲೈ ಪಾರ್ಕ್ ಮತ್ತು ವಾಕ್ವೇಲ್ ಝೂ ಬಗ್ಗೆ ಇರುತ್ತೆ. ಫಸ್ಟ್ ಇವಾಗ ಬಟರ್ಫ್ಲೈ ಪಾರ್ಕು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇದೇ ಬಟರ್ಫ್ಲೈ ಪಾರ್ಕ್ ಎಂಟ್ರೆನ್ಸು. ಇಲ್ಲಿ ತುಂಬ ಥರ ಸ್ಪೀಸೀಸ್ ಇತ್ತು, ಬಟರ್ಫ್ಲೈ ಸ್ಪೀಸೀಸು. ನೀವು ಒಂದೊಂದು ಥರ ಬಟರ್ಫ್ಲೈಸು ಇಲ್ಲಿ ಕವರ್ ಮಾಡ್ಬೋದು. ನಿಮಗೆ ಇಲ್ಲಿ ಎಲ್ಲ ಥರ ರೀತಿ ಬಟರ್ಫ್ಲೈಸು ಕಾಣಿಸುತ್ತೆ. ಮತ್ತು ಫರ್ದರಾಗಿ ಹಂಗೆ ಮುಂದೆ ಹೋದರೆ ನಿಮಗೆ ಎಂಟ್ರೆನ್ಸ್ ಕಾಣಿಸುತ್ತೆ. ಇದೇ ಬಟರ್ಫ್ಲೈ ಪಾರ್ಕ್ ಎಂಟ್ರೆನ್ಸು. ಹಂಗೆ ನಡ್ಕೊಳ್ತಾ ಹೋದರೆ ಆಚೆ ಕಡೆ ಒಂದು ಬೋರ್ಡ್ ಕಾಣಿಸುತ್ತೆ, ಅಲ್ಲಿ ಫೋಟೋಶೂಟ್ ಮಾಡ್ಬೋದು. ಮತ್ತು ಲೆಫ್ಟ್ ಸೈಡಲ್ಲಿ ಟಿಕೆಟ್ಸ್ ಬರ್ತಿರ್ತಾರೆ ಪ್ರೈಸಸ್ಸು. ನೀವೇನು ತೊಗೋಬೇಕಾಗಿರಲ್ಲ. ಇದು ಬಟರ್ಫ್ಲೈ ಮ್ಯಾಪು. ಲೈಕ್ ಹಂಗೆ ಹೋದರೆ ಬಟರ್ಫ್ಲೈ ಪಾರ್ಕ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಬರೆದಿದ್ದಾರೆ. ಇದೆಲ್ಲ ವೆಲ್ಕಮ್ ಟು ವರ್ಲ್ಡ್ ಆಫ್ ಬಟರ್ಫ್ಲೈ ಪಾರ್ಕ್ ಅಂತ ಹೇಳಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಟಿಕೆಟ್ ಪ್ರೈಸ್ ಎಲ್ಲ ಬಂದ್ಬಿಟ್ಟು ನೀವು ಸ್ಟಾರ್ಟಿಂಗಲ್ಲಿ ಟಿಕೆಟ್ ತೊಗೊಂಡಿರ್ತೀರೋ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ಫೋಟೋ ಬೂತ್ ಐತೆ, ಇಲ್ಲಿ ಇವಾಗ ಫೋಟೋಸ್ ತೊಗೋಬೋದು ಎಲ್ಲ ಕಡೆಯೂ. ಇದೆಲ್ಲ ಗ್ರೀನರಿ, ಯಾಕಂದರೆ ವಾಕಿಂಗು ಮಾಡ್ತಾ ಹೋಗ್ಬೋದು. ಇದೆಲ್ಲ ಲೈಕ್ ಝೂ ಕ್ಲಬ್ಬು, ಸಮ್ಮರ್ ಕ್ಯಾಂಪ್ ಎಲ್ಲ ಅದ್ರ ಬಗ್ಗೆ ಬರೆದಿರ್ತಾರೆ ಅಲ್ಲಿ. ನೀವು ಹಂಗೆ ಎಂಟರ್ ಆದಂಗೆ ರೈಟ್ ಸೈಡಲ್ಲಿ ಚಿಲ್ಡ್ರನ್ಸ್ ಪ್ಲೇ ಪಾರ್ಕ್ ಐತೆ, ನೀವು ಅಲ್ಲಿ ಆಟ ಆಡಿಕೊಂಡು ನಿಮ್ಮ ಮಕ್ಕಳ ಕರ್ಕೊಂಡು ಹೋಗ್ಬೋದು. ಇದು ಬಂದ್ಬಿಟ್ಟು ಇದು ಫೋಟೋ ಬೂತ್, ಇದೆಲ್ಲ ಎಂಟ್ರೆನ್ಸು. ನೀವು ಸ್ಟಾರ್ಟಿಂಗಲ್ಲಿ ಫೋಟೋ ತೊಗೊಬಿಟ್ಟು ಎಂಟರ್ ಆಗ್ಬೋದು. ಲೈಕ್ ಇಲ್ಲಿ ಎಂಟರ್ ಆದ ತಕ್ಷಣ ನಿಮ್ಗೆ ಈ ಥರ ಒಂದು ಡೋರ್ ಇರುತ್ತೆ. ಡೋರ್ ತೆಗೆದ ತಕ್ಷಣ ಫುಲ್ ಬಟರ್ಫ್ಲೈಸ್ ಎಲ್ಲ ಓಡಾಡ್ತಿರುತ್ತೆ. ಇಟ್ ವಾಸ್ ಅನ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ನೀವು ಹಂಗೆ ನೋಡ್ತಾ ಇದ್ದರೆ ಬಟರ್ಫ್ಲೈಸ್ ಎಲ್ಲನೂ ಕಾಣಿಸ್ತಾ ಇರುತ್ತೆ. ಫ್ಲವರ್ ಮೇಲೆಲ್ಲ ಕೂತಿರೋ ಬಟರ್ಫ್ಲೈ ಎಲ್ಲ ಸಖತ್ತಾಗಿತ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಲ್ಲ ಲೈಕ್ ಡೂಮ್ ಶೇಪ್. ಇದು ಬಟರ್ಫ್ಲೈ ಬಂದ್ಬಿಟ್ಟು ಡೂಮ್ ಶೇಪ್ ಬಟರ್ಫ್ಲೈ ಪಾರ್ಕು. ಫುಲ್ ಡೂಮ್ ಶೇಪಲ್ಲೇ ಇತ್ತು. ಲೈಕ್ ಫುಲ್ಲು ಕವರ್ ಮಾಡಿದ್ದೆ ನಾವು ಬಟರ್ಫ್ಲೈ ಪಾರ್ಕ್ನ. ಇಲ್ಲೆಲ್ಲ ಲೈಕ್ ಫೋಟೋಶೂಟ್ ಮಾಡ್ತಿದ್ದಾರೆ ನೋಡಿ. ನಾವು ಎರಡನೇ ಹತ್ತಿದ್ದವರಮ್ಮ ಫುಲ್ ಪಾಪು ಫೋಟೋಶೂಟೆಲ್ಲ ಮಾಡ್ತಿದ್ದಾರೆ. ಹಂಗೆ ನಡ್ಕೊಳ್ತಾ ಹೋದರೆ ಇಲ್ಲಿ ಬರೆದಿರ್ತಾರೆ, ಪ್ಲೀಸ್ ಡು ನಾಟ್ ಪ್ಲುಕ್ ಎನಿ ಫ್ಲವರ್ಸ್ ಆರ್ ಡು ನಾಟ್ ಹಾರ್ಮ್ ಎನಿ ಬಟರ್ಫ್ಲೈಸ್ ಅಂತ. ಅಲ್ಲೊಂದು ಪಾಂಡ್ ಐತೆ, ಆ ಪಾಂಡ್ ಒಳಗಡೆ ಫಿಶಸ್ ಇತ್ತು, ಅದು ಸಖತ್ತಾಗಿತ್ತು. ನೀವು ಹಂಗೆ ಮುಂದೆ ಹೋಗ್ತಾ ಇದ್ದರೆ ಲೈಕ್ ಎಲ್ಲ ಥರ ಬಟರ್ಫ್ಲೈಸು ಕಾಣಿಸ್ತಿರುತ್ತೆ. ಹಂಗೆ ಮುಂದೆ ಹೋಗ್ತಾ ಇದ್ದರೆ ಅಲ್ಲಿ ನಮ್ಮ ದೊಡ್ಡಣ್ಣ ಮತ್ತು ಅವ್ರ ಪಾಪು ಇದೆ. ಈಗ ಅವ್ರ ಪಾಪು ಫುಲ್ ಬಟರ್ಫ್ಲೈಸ್ ಎಲ್ಲ ನೋಡ್ತಿರ್ಬೋದು. ನಮ್ಮ ದೊಡ್ಡತ್ತಿಗೆ ಹಾಯ್ ಅಂತ ಹೇಳ್ತಿದ್ದಾರೆ. ಮತ್ತು ನೀವು ಹಂಗೆ ನಾವು ಟರ್ನ್ ಮಾಡಿದ ಕ್ಯಾಮ್ರಾನ ಸಖತ್ತಾಗಿತ್ತು ಡೂಮ್ ಶೇಪ್ ಮಾತ್ರ. ಲೈಕ್ ಎಲ್ಲರೂ ಎಂಜಾಯ್ ಮಾಡ್ಬೋದು ವೀಕೆಂಡಲ್ಲಿ ಬಂದ್ಬಿಟ್ಟು. ಲೈಕ್ ಒಂಥರ ಸಖತ್ತಾಗಿರುತ್ತೆ. ಮತ್ತು ನೀವು ಹಂಗೆ ನೋಡ್ತಾ ಇದ್ದರೆ ಲೈಕ್ ಬಟರ್ಫ್ಲೈಸ್ ಎಲ್ಲನೂ ಕಾಣಿಸ್ತಾ ಇರುತ್ತೆ. ಅದೆಲ್ಲ ಫುಲ್ ಎಲ್ಲ ಕಡೆಯೂ ಓಡಾಡ್ತಿರುತ್ತೆ ಬಟರ್ಫ್ಲೈ. ಇಲ್ಲ ನಮ್ಮ ಅಮ್ಮನೂ ನೋಡ್ತಾನೆ ಎಂಜಾಯ್ ಮಾಡ್ತಿದ್ದಾರೆ ಪ್ರತಿಯೊಂದೂ. ನೀವು ಹಂಗೆ ಲೈಕ್ ನೋಡ್ತಾ ಇದ್ದರೆ ಲೈಕ್ ಎಲ್ಲ ಥರ ಎಲ್ಲೋ ಕಲರ್ ಬಟರ್ಫ್ಲೈ ನಮ್ಮ ಅಮ್ಮ ತೋರಿಸಿದ್ರು ನೋಡು ಅಂತ. ಆಮೇಲೆ ಹಂಗೆ ಮುಂದೆ ನಡ್ಕೊಂಬಂದರೆ ಲೈಕ್ ನಿಮಗೆ ಡೂಮ್ ಶೇಪು, ಆಮೇಲೆ ಲೈಕ್ ಈ ಥರ ಬಟರ್ಫ್ಲೈಸ್ ಎಲ್ಲನೂ ಕಾಣಿಸ್ತಾ ಇರುತ್ತೆ ಪ್ರತಿಯೊಂದೂ. ಲೈಕ್ ಅಲ್ಲಿ ಬಟರ್ಫ್ಲೈಸ್ ಬಿಟ್ಟರೆ ಬೇರೆ ಏನಿರಲ್ಲ, ಬಟ್ ಎಲ್ಲ ಥರ ಬಟರ್ಫ್ಲೈಸು ಸ್ಪೀಸೀಸ್ ಇರುತ್ತೆ. ಲೈಕ್ ಅಲ್ಲಿ ಬರೆದಿರ್ತಾರೆ ಬೋರ್ಡಲ್ಲಿ ಲೈಕ್ ಯಾವ ಥರ ಬಟರ್ಫ್ಲೈಸ್ ಇಲ್ಲಿ ಇರುತ್ತೆ ಅಂತ. ಮತ್ತು ನೀವು ಹಂಗೆ ಮುಂದೆ ನಡ್ಕೊಂಬಂದರೆ ಫ್ಲವರ್ಸು ಕಾಣಿಸುತ್ತೆ, ಫ್ಲವರ್ಸ್ ಮೇಲಿರೋ ಬಟರ್ಫ್ಲೈಸು ಕಾಣಿಸುತ್ತೆ. ಲೈಕ್ ಅಲ್ಲಿ ಫುಲ್ ಕವರ್ ಮಾಡೋಕ್ಕೆ ಲೈಕ್ ಟೈಮ್ ಬೇಕಾಗುತ್ತೆ. ಇಲ್ಲೆಲ್ಲ ಹಾಲ್ಟ್ ಆಗಿದ್ದಾರೆ, ಹಂಗೆ ನೋಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿ ಫುಲ್ಲು. ಅವರು ಫುಲ್ ನಿದ್ದೆ ಮಾಡ್ತಿದ್ದಾರೆ ನಮ್ಮ ಪಾಪುಗೆ. 11 months ಅಲ್ವಾ, ಜಾಸ್ತಿ ಸ್ಟ್ಯಾಮಿನಾ ಇರಲ್ಲ ಲೈಕ್ ಎದ್ದಿರೋಕ್ಕೆ. ಬಟ್ ಅದಕ್ಕೂ ನಿದ್ದೆ ಮಾಡಬೇಕಲ್ವ. ಇಲ್ಲಿ ನೋಡಿ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲಿ ಮುಂದೆಗಡೆ ಹೋದರೆ ಬ್ರಿಡ್ಜ್ ಕಾಣಿಸುತ್ತೆ. ಆ ಬ್ರಿಡ್ಜ್ ಕೆಳಗಡೆ ಆ ಕಡೆ ಒಂದು ಪಾಂಡು, ಈ ಕಡೆ ಒಂದು ಪಾಂಡ್, 2 ಪಾಂಡ್ ಐತೆ. ಆ ಪಾಂಡ್ ನೋಡಿ ಫಿಶಸ್ ಇರುತ್ತೆ, ಫಿಶಸ್ಸು, ಡಕ್ಸು ಎಲ್ಲ. ಆರೆಂಜ್ ಕಲರ್ ಫಿಶ್ ಐತೆ ನೋಡಿ ಒಳಗಡೆ, ಆರೆಂಜ್ ಕಲರ್, ಬ್ಲ್ಯಾಕ್ ಕಲರ್ ಫಿಶಸ್, ಎಲ್ಲ ಥರ ಫಿಶಸ್ಸು ನಮ್ಗೆ ಅಲ್ಲಿ ಹಾಕಿರ್ತಾರೆ. 2 way ಪಾಂಡ್ ಇರುತ್ತೆ ಅಲ್ಲಿ. ಆ ಕಡೆ ನೋಡ್ಬೋದು, ಈ ಕಡೆ ನೋಡ್ಬೋದು. 2 ಕಡೆನೂ ಪಾಂಡ್ಸ್ ಎಲ್ಲ ನೋಡ್ತಾ, ಫ್ಲವರ್ಸ್ ಎಲ್ಲ ನೋಡ್ತಾ ಇರ್ಬೋದು, ಬಟರ್ಫ್ಲೈಸ್ ಎಲ್ಲ ಪ್ರತಿಯೊಂದೂ. ನಿಮಗೆ ಹಂಗೆ ನಡ್ಕೊಂಬಂದರೆ ಇಲ್ಲ ಮನೆಯಲ್ಲೇ ಹತ್ತಿಗೆ ಬರ್ತಿದ್ದಾರೆ ಪಾಪುನ ಇಟ್ಕೊಂಡು. ಫುಲ್ಲು ಎಂಜಾಯ್ ಮಾಡ್ತಿದ್ದಾರೆ. ಅಯಾನು ಅದಕ್ಕೆ ಕ್ಯಾಮ್ರಾ ಎಕ್ಸ್ಪ್ರೆಷನ್ ಕೊಡೋದ್ರೆ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡುತ್ತೆ. ಮತ್ತು ನಾನು ಹಂಗೆ ಮುಂದೆ ಕವರ್ ಮಾಡ್ತಾನೆ ಹೋಗ್ತಾ ಇದ್ದೀನಿ. ಬಟ್ ಬಟರ್ಫ್ಲೈ ಪಾರ್ಕ್ ಹೋದರೆ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಲೈಕ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಲೈಕ್ ಅಲ್ಲೊಂದು 1/2 hour to 1 hour ಆಗುತ್ತೆ ಲೈಕ್ ಅಲ್ಲಿಂದ ಒಳಗಡೆ ಹೋಗ್ಬಿಟ್ಟು ಆಚೆ ಬರೋಕ್ಕೆ. ನಿಮ್ಮಲ್ಲಿ ವಾಟರ್ ಬಾಟಲ್ಸ್ ಎಲ್ಲ ಇರುತ್ತೆ, ಬಟ್ ನಾಟ್ ಪ್ಲಾಸ್ಟಿಕ್.
ಸೊ ದಿಸ್ ಈಸ್ ಅಬೌಟ್ ಬಟರ್ಫ್ಲೈ ಪಾರ್ಕ್. ನೀವು ನೆಕ್ಸ್ಟ್ ಏನು ನೋಡ್ತಿದ್ರೆ ನಾವು ಝೂ ಎಂಟ್ರೆನ್ಸ್ ವಾಕ್-ಇನ್ ಝೂ ಎಂಟ್ರೆನ್ಸ್ಗೆ ಹೋಗ್ತಾಯಿದ್ದೀವಿ. ಎಲ್ಲ ಮಕ್ಕಳನ್ನ ಟ್ರಾಲಿಯೆಲ್ಲ ತೊಗೊಬಿಟ್ಟು ಅಲ್ಲಿ. ನೆಕ್ಸ್ಟು ಇನ್ನು ನೀವು ನೋಡ್ತಿರ್ಬೋದು, ನಾವು ಆಲ್ರೆಡಿ ಎಂಟ್ರಿ ಆಗಿದ್ದೀವಿ ಒಳಗಡೆಗೆ. ನಾವು ಫಸ್ಟ್ ಇರೋದೇ ಜೀಬ್ರಾ ಹತ್ರ. ನಾವೇನೇ ಅಣ್ಣನ ಪಾಪು ನೋಡಿ ಫುಲ್ಲು ಅವ್ರ ತಾತನ ಜೊತೆ ಫುಲ್ ಜೀಬ್ರಾಸ್ ಎಲ್ಲ ನೋಡ್ತಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಜೀಬ್ರಾ. ಲೈಕ್ ಇವರು ಸಖತ್ತಾಗಿ ಎಕ್ಸ್ಪ್ರೆಷನ್ ಕೊಡ್ತಿದ್ದಾರೆ. ನಮ್ಮ ಅಯಾನು ಮಾತ್ರ ಕ್ಯಾಮ್ರಾ ಮಾತ್ರ ಸಖತ್ತಾಗಿ ಎಕ್ಸ್ಪ್ರೆಷನ್ ಕೊಡ್ತಾನೆ. ಆಮೇಲೆ ನೀವು ಹಂಗೆ ನೋಡ್ತಾ ಇದ್ರೆ ನಾವೆಲ್ಲ ಒಂದು ಕಡೆ ಹಾಲ್ಟ್ ಆಗಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಹೋದರೆ ಚೆನ್ನಾಗಿರುತ್ತಲ್ವ. ಇಲ್ಲಿ ನಮ್ಮ ಅತ್ತಿಗೆ ಅವ್ರ ಅಮ್ಮನೂ ಫೋಟೋಶೂಟ್ ಮಾಡ್ತಿದ್ದಾರೆ ಪಾಪುಗೆ. ಇಲ್ಲೆಲ್ಲರೂ ಒಂದು ಕಡೆ ನಿಂತ್ಕೊಬಿಟ್ಟು ಜೀಬ್ರಾಸ್ ಎಲ್ಲ ನೋಡ್ತಾಯಿದ್ದೀವಿ. ಫಸ್ಟ್ ನೀವು ಬಂದ್ಬಿಟ್ಟು ಜೀಬ್ರಾ ನೋಡ್ಬೋದು. ಅದೇ ಫಸ್ಟ್ ಅನಿಮಲ್ ನಿಮ್ಗೆ ಕಾಣಿಸೋದು ವಾಕ್-ಇನ್ ಝೂ ಒಳಗಡೆ. ನಾವು ಹಂಗೆ ನಡ್ಕೊಳ್ತಾ ಹೋಗಬೇಕು. ಹಂಗೆ ನಡ್ಕೊಳ್ತಾ ಹೋದರೆ ಲೈಕ್ ನಿಮಗೆ ಎಲ್ಲ ಥರ ಅನಿಮಲ್ಸು ಕಾಣಿಸ್ತಿರುತ್ತೆ. ಫಸ್ಟ್ ಜೀಬ್ರಾ, ನೆಕ್ಸ್ಟ್ ಜಿರಾಫೆ. ಅದನ್ನು ಫರ್ದರಾಗಿ ಹೇಳ್ತೀನಿ ವೀಡಿಯೋದಲ್ಲಿ. ಇದೆಲ್ಲ ನಿಮಗೆ ಹಾಕಿರ್ತಾರೆ. ಇಲ್ಲ ಮೊದಲೇ ಹತ್ತಿದೆ ಮತ್ತು ಅವ್ರ ಪಾಪು ಸ್ಕೇಟಿಂಗ್ ಬೋರ್ಡಲ್ಲಿ ಹೋಗ್ತಿದೆ. ಮತ್ತು ನಮ್ಮ ಅಮ್ಮನೂ ಪಾಸ್ ಆಗ್ತಿದ್ದಾರೆ ಇವಾಗ. ಆಮೇಲೆ ನಮ್ಮ ಎಣ್ಣೆ ಹತ್ತಿಗೆ ಅವ್ರ ಅಪ್ಪ ಅಮ್ಮ ಮತ್ತು ಎಣ್ಣೆ ಅಣ್ಣ ಅವ್ರ ಪಾಪುನು ಕೂರಿಸಿದ್ರು ಟ್ರಾಲಿ ಒಳಗಡೆ. ಇಲ್ಲಿ ನೋಡ್ತಿರ್ಬೋದು, ನಾವು ಜಾಸ್ತಿ ಅವನ್ನ ಕ್ಯಾರಿ ಮಾಡೋಕ್ಕಾಗಲ್ಲ, ಹೆವಿ ದೂರ ನಡ್ಕೊಂಡು ಹೋಗ್ಬೇಕಲ್ವ. ಅದಕ್ಕೆ ಟ್ರಾಲಿ ಒಳಗೆ ಕೂರಿಸ್ಕೊಂಡು ಹೋದರೆ ಬೆಸ್ಟ್. ನಿಮ್ಗೆ ಈ ಥರ ಟ್ರಾಲಿ ಎಲ್ಲ ಅಲೋ ಮಾಡ್ತಾರೆ ಝೂ ಒಳಗಡೆ, ಅದು ನೋ ಪ್ರಾಬ್ಲಮ್. ಅದಕ್ಕೆ ಪೇ ಮಾಡೋ ಅವಶ್ಯಕತೆಯೇ ಇರಲ್ಲ ಈ ಟ್ರಾಲಿಗೆಲ್ಲ. ನೀವು ಆರಾಮಾಗಿ ಲೈಕ್ ಕರ್ಕೊತ ಹೋಗ್ಬೋದು. ಲೈಕ್ ಇಲ್ಲಿ ನಿಮಗೆ ಎರಡು ಥರ ಐತೆ. ಲೈಕ್ ಒಂದು ಬಂದ್ಬಿಟ್ಟು ನೀವು ನಡ್ಕೊಂಡು ಹೋಗ್ಬೋದು, ಇನ್ನೊಂದು ಬಂದ್ಬಿಟ್ಟು ಬ್ಯಾಟ್ರಿ ವೆಹಿಕಲ್ ಬರುತ್ತೆ. ಬ್ಯಾಟ್ರಿ ವೆಹಿಕಲ್ಗೆ ನೀವು ಸಪ್ರೇಟಾಗಿ ಅಮೌಂಟ್ ಪೇ ಮಾಡಬೇಕಾಗತ್ತೆ. ಲೈಕ್ 100 or 200 ಸಮಥಿಂಗ್ ಡಿಪೆಂಡ್ ಪರ್ ಪರ್ಸನ್ನು. ಲೈಕ್ ಅದರಲ್ಲಿ ಹೋದರೆ ನೀವು ಅದರಲ್ಲಿ ಫುಲ್ಲು ನೋಡ್ಬೋದು, ಝೂ ಎಲ್ಲ ಕವರ್ ಮಾಡ್ಬೋದು ವಿತಿನ್ ಸ್ಪ್ಯಾನ್ ಆಫ್ 1 hour ಅನಿಸುತ್ತೆ. ಲೈಕ್ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾರೆ. ಇದು ನೀವು ಬಂದ್ಬಿಟ್ಟು ಇವಾಗ ಏನು ನೋಡ್ತಿದ್ರೆ ಅಲ್ಲಿ ಜಿರಾಫೆ ಐತೆ. ನಾವು ಜಿರಾಫೆ ಹತ್ರ ಬಂದಿದ್ದೀವಿ ಈಗ. ಲೈಕ್ ನೀವು ನಾನು ಝೂಮ್ ಹಾಕಿ ತೋರಿಸ್ತೀನಿ ನೋಡಿ. ಅಲ್ಲಿ ಜಿರಾಫೆ ಕಾಣಿಸ್ತಿದಲ್ವ, ಲೈಕ್ ಬ್ರೌನ್, ಗೋಲ್ಡನ್ ಬ್ರೌನ್ ಜಿರಾಫೆ. ಲೈಕ್ ಆ ಜಿರಾಫೆ ನೋಡೋಕ್ಕೆ ಇವಾಗ ನಿಂತಿದ್ದೀವಿ. ಅದನ್ನು ನಾವು ನನ್ನ ಪಾಪನು ಜಿರಾಫೆ ನೋಡಿತು. ಲೈಕ್ ಇವಾಗ ನಮ್ಮ ಅಣ್ಣಾರು ತೋರಿಸಿದೆ ನೋಡಿ. ಲೈಕ್ ಅಲ್ಲಿ ಜಿರಾಫೆ ಇದೆ ಅಂತ. ಲೈಕ್ ಎಲ್ಲರೂ ಅಲ್ಲಿ ಹಾಲ್ಟ್ ಆಗಿದ್ದೀವಿ ಜಿರಾಫೆ ನೋಡೋಕ್ಕಂತ. ಲೈಕ್ ಇಟ್ ವಾಸ್ ಎನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಜಿರಾಫೆ ನೋಡೋಕ್ಕೆ. ಲೈಕ್ ಅಲ್ಲಿ ನೋಡಿ ನಮ್ಮ ಅಣ್ಣ ಲೈಕ್ ತೋರಿಸ್ತಾನೆ ಪಾಪಕ್ಕೆ ಅಲ್ಲಿ ಜಿರಾಫೆ ಐತೆ ಅಂತ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಜಿರಾಫೆ ನೋಡೋದು. ಅಷ್ಟು ದೊಡ್ಡ ಜಿರಾಫೆನ. ಆಗ ಹೆಡ್ಡೆ ಹೆವಿ ದೊಡ್ಡದಿರುತ್ತೆ ಜಿರಾಫೆದು. ಮತ್ತು ಇಲ್ಲಿ ಟ್ರಾಲಿಯಲ್ಲಿ ಕೂಡಿಸ್ತಿದ್ದಾರೆ ನಮ್ಮ ಅಣ್ಣ ಅವ್ರ ಮಗುನ. ಇದೊಂದು ಫುಲ್ಲು ಕವರೇಜ್ ಆಫ್ ದಿ ಝೂ. ಲೈಕ್ ಫ್ರಮ್ ಜಿರಾಫೆ ಪಾರ್ಕಿಂದ ಲೆವೆಲ್ ಫುಲ್ ಕವರ್ ಮಾಡ್ಬೋದು. ನೀವು ಲೆಫ್ಟ್ ಹೋದರೆ ಅಲ್ಲಿ ಹೋಟೆಲ್ ಇರುತ್ತೆ. ಹಂಗೆ ನೀವು ಡೌನ್ ನಡ್ಕೊಂಡು ಹೋಗ್ತಿದ್ರೆ ನೆಕ್ಸ್ಟ್ ಅನಿಮಲ್ ಹತ್ರ ಹೋಗ್ತೀರ. ನಾನು ಹೇಳಿದ್ದೆ ಅಲ್ವ ಆವಾಗಲೇ ಇದೆ ಬ್ಯಾಟ್ರಿ ಕಾರು. ಲೈಕ್ ಈ ಕಾರೆಲ್ಲ ಅಪ್ ಟು 10 to 12 ಮೆಂಬರ್ಸ್ ಕೂತ್ಕೋಬೋದು. ಲೈಕ್ ಅದೇ ಫುಲ್ ತೋರಿಸುತ್ತೆ ಬ್ಯಾಟ್ರಿ ಕಾರ್. ಇಲ್ಲಾಂದರೆ ನೀವು ನಡ್ಕೊಂಡು ಹೋಗ್ಬೋದು. ಇದು ಬಂದ್ಬಿಟ್ಟು ಝೂ ಮ್ಯಾಪು. ಲೈಕ್ ನಾವು ಹೋಗಿ ಎಲ್ಲಿದ್ದೀವಿ ಅಂತ ನಾವು ಅದ್ರಲ್ಲಿ ನೋಡ್ಬೋದು. ನೆಕ್ಸ್ಟ್ ಯಾವ ಅನಿಮಲ್ ಬರುತ್ತೆ ಅಂತಾನೂ ನೋಡ್ಬೋದು. ನಾವು ಹಂಗೆ ನಡ್ಕೊತ ಹೋದರೆ ಚಿಕ್ಕ ಮಕ್ಳಿಗೆ ಏನಾದರೂ ಒಂದು ತೊಗೊಬಂದರೆ ಅವ್ರು ಅದರಲ್ಲಿ ಬರ್ತಿರ್ತಾರೆ. ಬಟ್ ಹುಷಾರಾಗಿರಬೇಕು. ಲೈಕ್ ಅವ್ರ ಅಪ್ಪ ಅಮ್ಮನ ಜೊತೆಯೇ ಇರಬೇಕು ಚಿಕ್ಕ ಮಕ್ಕಳು. ಲೈಕ್ ಎಲ್ಲೂ ಬಿಟ್ಬಿಟ್ಟು ಹೋಗಬಾರ್ದು. ಲೈಕ್ ಅವ್ರ ಅಪ್ಪ ಅಮ್ಮನ ಜೊತೆ ಇದ್ದರೆ ಲೈಕ್ ಸ್ವಲ್ಪ ಸೇಫ್ಟಿನೂ ಇರುತ್ತೆ. ನಾನು ಹಂಗೆ ಲೈಕ್ ಸೆಲ್ಫಿ ವಿಡಿಯೋ ತೊಗೊತಾ ಇದ್ದೀನಿ ನೋಡಿ. ಹಂಗೆ ತಿರುಗಿಸ್ತೀನಿ ನನ್ನ ಕ್ಯಾಮ್ರಾನ. ನಾವು ಹಂಗೆ ನಡ್ಕೊಳ್ತಾ ಹೋಗ್ತಿದ್ದೆ. ನೆಕ್ಸ್ಟ್ ಅನಿಮಲ್ ಬರೋದೇ ಲೈಕ್ ಮಂಕೀಸು. ಫಸ್ಟು ಝೀಬ್ರಾ, ನೆಕ್ಸ್ಟ್ ಜಿರಾಫೆ, ನೆಕ್ಸ್ಟ್ ಮಂಕೀಸು. ನಾವು ಮಂಕೀಸ್ ಕವರ್ ಆದಮೇಲೆ ಲೈಕ್ ಸ್ವಲ್ಪ ಮುಂದೆ ಹೋಗ್ಬೋದು. ಮುಂದೆ ಹೋಗ್ತಿದ್ರೆ ನೆಕ್ಸ್ಟ್ ಇನ್ನೊಂದು ಬೇರೆ ರಾಯಲ್ ಬೆಂಗಾಲ್ ಟೈಗರ್ ಬರುತ್ತೆ ವಿಡಿಯೋದಲ್ಲಿ. ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಬಟ್ ಜಾಸ್ತಿ ನಡಿಬೇಕು. ಯಾರೇ ನಡೆಯೋಕ್ಕಾಗಲ್ವೋ ಅವರೆಲ್ಲ ಬ್ಯಾಟ್ರಿ ವೆಹಿಕಲ್ ಚೂಸ್ ಮಾಡ್ಕೋಬೋದು. ಬಟ್ ನಡೆಯೋದಂತೂ ಇದ್ದೇ ಇರುತ್ತೆ. ನಾವು ನೆಕ್ಸ್ಟ್ ಬಂದಿರೋದು ಇವಾಗ ರಾಯಲ್ ಬೆಂಗಾಲ್ ಟೈಗರ್ ಹತ್ರ. ಅದು ರೈಟ್ ಸೈಡ್ ಕಾಣಿಸುತ್ತೆ ನೋಡಿ. ಅಲ್ಲಿ ಬೋರ್ಡ್ ಐತೆ ನೋಡಿ. ಅಲ್ಲಿ ನಾನು ತೋರಿಸ್ಕೊಡ್ತೀನಿ ಇವಾಗ ನಿಮಗೆ ಬೋರ್ಡು. ಇಲ್ಲಿ ನಮ್ಮ ಅಣ್ಣ ಅವ್ರ ಪಾಪಿಗೆಲ್ಲ ಬೆಲ್ಟ್ ಕ್ಲಿಪ್ಪೆಲ್ಲ ತೆಗಿತಿದ್ದಾನೆ. ಯಾಕಂದರೆ ಅವ್ರು ನೋಡಬೇಕಲ್ವ ಏನು ಅನಿಮಲ್ಸ್ನ. ಕೂತಿದ್ರೆ ನೋಡೋಕ್ಕಾಗಲ್ಲ. ಸ್ವಲ್ಪ ಎತ್ಕೊಂಡೇ ನೋಡ್ಬೋದು ಅನಿಮಲ್ಸ್ನೆಲ್ಲನೂ. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ರಾಯಲ್ ಬೆಂಗಾಲ್ ಟೈಗರ್ನ. ಅಲ್ಲಿ ನೋಡಿ ಅಲ್ಲಿ ಹಾಕಿದೆ ರಾಯಲ್ ಬೆಂಗಾಲ್ ಟೈಗರ್. ಅದು ಯಾವತ್ತು ರಾಯಲಾಗಿ ಓಡಾಡ್ತಿರತ್ತೆ. ಅದಕ್ಕೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ಹೇಳಿದ್ದಾರೆ. ನೀವು ಅಲ್ಲಿ ನೋಡ್ತಿರ್ಬೋದು ಒಂದು ರೈಟ್ ಸೈಡಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಕೇಜ್ ಒಳಗಡೆ ಓಡಾಡ್ತಿದೆ.
ಲೈಕ್ ಅಲ್ಲಿ ಟೋಟ್ಲಾಗಿ 2 ರಾಯಲ್ ಬೆಂಗಾಲ್ ಟೈಗರ್ ಇತ್ತು. ಬಟ್ ಹೆವಿ ಸಕ್ಕತ್ತಾಗಿತ್ತು. ಕ್ರೌಡ್ ಅಷ್ಟೇ ಇತ್ತು ವೀಕೆಂಡ್ ಆಗಿರೋದ್ರಿಂದ ಅದನ್ನ ನೋಡೋಕ್ಕೆ ಬಂದಿರೋದು ಅನಿಮಲ್ಸ್ ಎಲ್ಲನೂ. ನಾವು ಹಂಗೆ ನೋಡ್ತಿದ್ರೆ ಒಂದು ರೈಟ್ ಸೈಡ್ ಒಂದು ಲೆಫ್ಟ್ ಸೈಡಲ್ಲಿ ಓಡಾಡ್ತಿದೆ. 2 ರಾಯಲ್ ಬೆಂಗಾಲ್ ಟೈಗರ್ ಓಡಾಡ್ತಿದೆ. ಹೆವಿ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಪ್ಲಸ್ ನಿಮ್ಗೆ ಅದು ಸೌಂಡು ಮಾಡ್ತು ರಾಯಲ್ ಬೆಂಗಾಲ್ ಟೈಗರು. ಇಲ್ಲಿ ನೋಡಿ ನಮ್ಮ ಅಯ್ಯನ ಅವ್ರ ತಾತ ಎತ್ಕೊಂಡಿದ್ದಾರೆ ನೋಡಿ. ಸಕ್ಕತ್ತಾಗಿತ್ತು ರಾಯಲ್ ಬೆಂಗಾಲ್ ಟೈಗರ್ ಮಾತ್ರ. ನಾನಂತೂ ನೋಡೋಕ್ಕೂ ಫುಲ್ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಿತ್ತು. ಅದು ಆ ಥರ ಓಡಾಡ್ತಿದ್ದೆ ರಾಯಲಾಗಿ. ಅಲ್ಲಿ ನಿಮ್ಗೆ ಸೌಂಡು ಮಾಡುತ್ತೆ. ನನಗೆ ಸೌಂಡು ಕೇಳಿಸ್ಕೊಡ್ತೀನಿ ನೋಡಿ. ಇವಾಗ ವೀಡಿಯೋ ಸ್ವಲ್ಪ ವಾಯ್ಸ್ ಓವರ್ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ನಾನು ಸೌಂಡು ಕೇಳಿಸ್ಕೊಡ್ತೀನಿ. ನೀವು ಅಲ್ಲಿಂದ ನೋಡ್ಬೋದು ಸೌಂಡನ್ನ. ಸೊ ಇವಾಗ ರಾಯಲ್ ಬೆಂಗಾಲ್ ಟೈಗರ್ 2 ಒಂದೇ ಸತಿ ಬರುತ್ತೆ ನೋಡಿ ರೈಟ್ ಸೈಡಿಂದ. ಫಸ್ಟ್ ಇವಾಗ ಒಂದು 17 ಇಯರ್ಸ್ ಆಗಿ ಇನ್ನೊಂದು ಬರುತ್ತೆ. ನೀವು ನೋಡ್ತಿದ್ರೆ ಆ ಕಡೆ ಈ ಕಡೆ ಓಡಾಡ್ತಿರ್ಬೇಕಾದ್ರೆ ಅಲ್ಲಿ ಸಕ್ಕತ್ತಾಗಿ ಅನಿಸ್ತಿತ್ತು ನಮಗೆ. ಇವಾಗ ನೋಡಿ 2 ಒಂದೇ ಸತಿ ನಡ್ಕೊಂಡ್ಬಂದ್ಬಿಟ್ಟು ಸೌಂಡ್ ಮಾಡುತ್ತೆ. ಇಲ್ಲಿ ವಾಯ್ಸ್ ಓವರ್ ಸ್ಟಾಪ್ ಮಾಡಿಬಿಟ್ಟು ಇವಾಗ ಕೇಳಿಸ್ಕೊಡ್ತೀನಿ ನೋಡಿ. ಲೆಟ್ಸ್ ಗೋ. ಫಸ್ಟ್ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗೋದೆ ಲೈಕ್ ಕಾರ್ನಿವಲ್ ಝೋನ್. ಅಂದರೆ ಈ ಫಾಕ್ಸು ಎಲ್ಲ ಇರುತ್ತಲ್ವ ಅದು ಲೆಕ್ಕ ಅದೆಲ್ಲ ಕಾರ್ನಿವರಸ್ ಅಂತ ಅಂತಾರೆ. ನಿಮ್ಗೆ ಪ್ರತಿಯೊಂದು ನಾನು ಇವಾಗ ತೋರಿಸ್ಕೊತ ಹೋಗ್ತೀನಿ. ಲೈಕ್ ಎಲ್ಲ ನಾವೆಲ್ಲ ಕವರ್ ಮಾಡ್ತಾನೆ ಹೋಗ್ತಾಯಿದ್ದೀವಿ. ಅಲ್ಲಿ ನೋಡ್ತಿರ್ಬೋದು ಅಲ್ಲೊಂದು ಕಾರ್ನಿವರಸ್ ಅನಿಮಲ್ ಐತೆ ಒಳಗಡೆಗೆ. ಅಲ್ಲಿ ಲೈಕ್ ಆಫ್ಟರ್ನೂನ್ ಟೈಮ್ ಆಗಿರೋದ್ರಿಂದ ಲೈಕ್ ಎಲ್ಲ ಕೇಜಲ್ಲೂടെ ಇಟ್ಟಿದ್ದಾರೆ. ನಾವು ಹಂಗೆ ನೋಡ್ಕೊತ ಹೋಗ್ತಾಯಿದ್ದೀವಿ ಕಾರ್ನಿವರಸ್ ಅನಿಮಲ್ಸ್ನ. ಫಸ್ಟ್ ಇದು ಕಾಣಿಸ್ತು ನಮಗೆ. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಲೈಕ್ ಇದು ಕಾಣಿಸ್ತು. ಇಲ್ಲಿ ಹಾಲ್ಟ್ ಆಗಿದೆ ನೋಡಿ. ನಾವು ಫುಲ್ ಫ್ಯಾಮಿಲಿ ಮೆಂಬರ್ಸು ಆಮೇಲೆ ನಾವು ಅಣ್ಣನ ಫ್ರೆಂಡ್ಸ್ ಫ್ಯಾಮ್ಲಿನೂ. ಲೈಕ್ ಇದು ಬಂದ್ಬಿಟ್ಟು ಹೈನಾ. ನಿಮ್ಗೆ ಮಲಗಿದೆ ಹೈನಾ. ಬಟ್ ಮಧ್ಯಾಹ್ನ ಟೈಮಲ್ಲಿ ಅದು ಮಲಗಿತ್ತು. ಬಟ್ ಬೆಳಗ್ಗೆ ಟೈಮ್ ಹೋಗಿದ್ರೆ ಎದ್ದೇಳ್ತಿತ್ತು ಅದು. ಆಫ್ಟರ್ನೂನ್ ಟೈಮ್ ಇಸ್ ಸ್ಲೀಪಿಂಗ್ ಟೈಮ್ ಅಲ್ವಾ, ಅದಕ್ಕೆ ಇಲ್ಲಿ ನೋಡ್ತಿರ್ಬೋದು ಸ್ಟೆಪ್ಪಡ್ ಹೈನಾ ಅಂತ ಇದು. ನೀವು ಹಂಗೆ ಮುಂದೆ ನಡ್ಕೊತಾ ಹೋದರೆ ನೀವು ಅಲ್ಲಿ ನೀವು ಸಿಕ್ಕಾಪಟ್ಟೆ ಬೇರೆ ಬೇರೆ ಅನಿಮಲ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಹಂಗೆ ನೀವು ನೆಕ್ಸ್ಟ್ ಬಂದರೆ ನಿಮ್ಗೆ ಅಲ್ಲಿ ಇನ್ನೊಂದು ಅನಿಮಲ್ ಕಾಣಿಸುತ್ತೆ. ಮೋಸ್ಟ್ಲಿ ಇದು ಫಾಕ್ಸ್ ಅನಿಸುತ್ತೆ. ಲೈಕ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಬೋರ್ಡಲ್ಲಿ ಬರೆದಿರುತ್ತೆ ಅದಕ್ಕೆ ಯಾವ ಅನಿಮಲ್ ಅಲ್ಲಿ ಇಟ್ಟಿದ್ದಾರೆ ಅಂತ. ಸಾರಿ, ಇದು ಫಾಕ್ಸ್ ಅಲ್ಲ, ಗ್ರೇ ವುಲ್ಫ್. ಇದು ಇಂಡಿಯನ್ ಗ್ರೇ ವುಲ್ಫು. ಇಲ್ಲಿ ಸಿಕ್ಕಾಪಟ್ಟೆ ಇಂಡಿಯನ್ ಗ್ರೇ ವುಲ್ಫ್ ಎಲ್ಲ ನಿಂತಿದ್ದಾವೆ. ಒಂದು 10+ to 20+ ಇಂಡಿಯನ್ ಗ್ರೇ ವುಲ್ಫ್ ಎಲ್ಲ ನಿಂತಿದೆ. ಇಲ್ಲಿ ನೋಡಿ ಇಲ್ಲೊಂದು ಗ್ರೇ ವುಲ್ಫು. ಅದ್ರ ಜೊತೆ ಫಾಲೋ ಆಗ್ಬಿಟ್ಟೆ ಲೈಕ್ ಇನ್ನೊಂದು 10+ ಏನೋ ಇತ್ತು ನೋಡ್ತಿದ್ರೆ. ಬಟ್ ಸಿಕ್ಕಾಪಟ್ಟೆ ಅದು ಎನರ್ಜೆಟಿಕ್ ಆಗಿತ್ತು ಮಧ್ಯಾಹ್ನ ಆಗಿರೋದ್ರಿಂದನೂ. ನೀವು ಹಂಗೆ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಅನಿಮಲ್ಸ್ ಎಲ್ಲ ನಿಂತಿದೆ. ಅನಿಮಲ್ಸ್ ಎಲ್ಲ ಓಡಾಡ್ತಿದೆ. ನಾವು ಹಂಗೆ ರೈಟ್ ಸೈಡಲ್ಲಿ ಅಲ್ಲಿ ಮಂಕಿಗಳು ಆಚೆಗಡೆ ಇತ್ತು. ಫುಡ್ಡೆಲ್ಲ ತೊಗೋಬೇಕಾದ್ರೆ ಸ್ವಲ್ಪ ಹುಷಾರು. ಆಚೆಗಡೆ ಮಂಕೀಸ್ ಇರುತ್ತೆ ಬಟ್ ಅದೇನು ಹಾರ್ಮ್ ಮಾಡಲ್ಲ. ನೀವು ಅದಕ್ಕೇನು ಹಾರ್ಮ್ ಮಾಡಬಾರ್ದು. ಇಲ್ಲೆಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹಾಲ್ಟ್ ಆಗಿದ್ದೀವಿ. ಲೈಕ್ ಎಲ್ಲ ಮಾತಾಡ್ಕೊತಾ ಇದ್ದೀವಿ. ನಡೆದು ಸಾಕಾಗಿರೋದ್ರಿಂದ ಇಲ್ಲಿ ನಮ್ಮ ಮೊದಲ ಎತ್ತಿಗೆ ಎಣ್ಣೆ ಎತ್ತಿಗೆ ಅವ್ರ ಪಾಪು ಮತ್ತು ನಮ್ಮಮ್ಮ ಮತ್ತು ಎಣ್ಣೆ ಎತ್ತಿಗೆ ಅವ್ರ ಅಪ್ಪ ಅಮ್ಮ ಮತ್ತು ನಮ್ಮ ಅಣ್ಣನ ಫ್ರೆಂಡ್ಸು. ಆಮೇಲೆ ಕೃಷ್ಣವೇ ಟೋಟ್ಲಾಗಿ ಮಲ್ಕೊಂಡೆ. ಕೃಷ್ಣವೇ ಸ್ವಲ್ಪ ನಿದ್ದೆ ಕಣ್ಣಲ್ಲಿ ಬಂದಿದ್ಲು. ಅದಾದಮೇಲೆ ನಾನು ಫುಲ್ ಎಲ್ಲ ಕಡೆನೂ ಕವರ್ ಮಾಡ್ತಿದ್ದೆ ಅವನ್ನ. ಅಯಾನ್ ನೋಡ್ಬಿಟ್ಟು ಲೈಕ್ ಅಯಾನ್ ಸ್ವಲ್ಪ ಟೈರ್ಡ್ ಆಗಿದ್ದಾನೆ. ಅದಕ್ಕೆ ನಮ್ಮ ಅತ್ತಿಗೆ ಅವ್ರ ಅಮ್ಮನ ಕೊಟ್ಟಿದ್ದಾರೆ ಅಯಾನ ಎತ್ಕೊ ಅಂತ. ಇಲ್ಲಿ ನೋಡಿ ಎಕ್ಸ್ಪ್ರೆಷನ್ನು ಕೊಡ್ತಿದ್ದಾರೆ ನಮ್ಮ ಅಯಾನು ನಮ್ಮ ಕ್ಯಾಮ್ರಾಗೆ. ಎಷ್ಟು ಕ್ಯೂಟಾಗಿತ್ತು. ಆಮೇಲೆ ಹಂಗೆ ನಾವು ಎಣ್ಣೆ ಎತ್ತಿಗೆ ಅವ್ರ ಅಪ್ಪನೂ ಇದ್ದಾರೆ ಅಲ್ಲಿ ನಮ್ಮ ಎಣ್ಣೆ ಅಣ್ಣ. ಲೈಕ್ ನಾವು ನೆಕ್ಸ್ಟ್ ಬಂದಿದ್ದೆ ವೆಲ್ಕಮ್ ಟು ಬೋಟಿಂಗ್ ಅಂತ. ನಾವು ಬೋಟಿಂಗ್ ಹತ್ರ ಹೋಗಿದ್ದೀವಿ ಬಟ್ ಅಲ್ಲಿ ಜಾಸ್ತಿ ಕವರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾವು ಆಲ್ಮೋಸ್ಟ್ 3:30-4 o'clock ಆಗಿತ್ತು ಲೈಕ್ ಅಲ್ಲಿಗೆ ಹೋಗೋಷ್ಟೊತ್ತಿಗೆ. ಬಟ್ ಅಲ್ಲಿ ಜಾಸ್ತಿ ಲೈನ್ ಇತ್ತು. ಅದಕ್ಕೆ ನಾವು ಬೋಟಿಂಗ್ ಹೋಗೋಕ್ಕಾಗಲಿಲ್ಲ. ಜಸ್ಟ್ ಆಚೆ ಕಡೆ ಮಾತ್ರ ನಾನು ಕವರ್ ಮಾಡಿದೆ. ಇಲ್ಲ ಮೊದಲೇ ಎತ್ತಿಗೆ ಅವ್ರ ಪಾಪು ಮಾಡ್ತಿದ್ದೆ. ಆ ಪಾಪುಗೆ ಸ್ಕೇಟಿಂಗ್ ಬೋರ್ಡ್ ಕೊಟ್ಟಿಲ್ಲ ಅಂತ ಸ್ವಲ್ಪ ತೇಟೆ ಮಾಡ್ತಿದೆ. ಅಂದರೆ ಸ್ಲೋಪ್ ಇರುತ್ತಲ್ಲ, ಆ ಸ್ಲೋಪಲ್ಲೇ ಸ್ಕೇಟಿಂಗ್ ಬೋರ್ಡ್
ಆಗಲ್ಲಲ್ವ, ಅದಕ್ಕೆ ಸ್ವಲ್ಪ ಮಕ್ಕಳದೆಲ್ಲ ಇದ್ದೇ ಇರತ್ತಲ್ವ ಝೂವಲ್ಲಿ ಅದು ಇದೆಲ್ಲ, ಅದಕ್ಕೆ ಇಲ್ಲಿ ನಮ್ಮ ಅಣ್ಣನ ಫ್ರೆಂಡು ಕೃಷ್ಣವೇನ ಕ್ಯಾರಿ ಮಾಡುತ್ತಿದ್ದಾನೆ ನೋಡಿ. ಲೈಕ್ ಹಂಗೆ ಮುಂದೆ ಬಂದರೆ ಇಲ್ಲಿ ವಾಟರ್ ಎನಿಮಲ್ಸ್ ಎಲ್ಲನೂ ಇರುತ್ತೆ. ಲೈಕ್ ಲೆಫ್ಟಲ್ಲಿ ವಾಟರ್ ಎನಿಮಲ್ಸು, ರೈಟಲ್ಲಿ ಡೀರು ಅದೆಲ್ಲ ಇರುತ್ತೆ, ಲ್ಯಾಂಡ್ ಎನಿಮಲ್ಸು. ನೀವು ಹಂಗೆ ಕವರ್ ಮಾಡ್ತೀರ, ಫುಲ್ ಗ್ರೀನರಿ ಇರುತ್ತೆ. ಹಂಗೆ ಇಲ್ಲಿ ನಮ್ಮ ಎಣ್ಣೆ ಹತ್ತಿಗೆ ಅವ್ರ ಪಾಪುನ ಫೋಟೋಶೂಟ್ ಮಾಡ್ತಿದ್ದಾರೆ ಅವರಮ್ಮ, ಎಣ್ಣೆ ಹತ್ತಿಗೆ ಅವರಮ್ಮ. ಹಂಗೆ ನಮ್ಮಮ್ಮನ ಅಲ್ಲಿ ನಿಂತಿದ್ದಾರೆ. ಅದಕ್ಕೂ ನಿದ್ದೆ ಬರ್ತಿದೆ. ಆಲ್ಮೋಸ್ಟ್ 3:34 ಆಯ್ತಲ್ವ, ನಿದ್ದೆ ಬಂದೇ ಬರುತ್ತೆ ಟಯರ್ಡ್ ಆಗಿರೋದ್ರಿಂದ. ನೀವು ಹಂಗೆ ನೋಡ್ತಿದ್ರೆ ಅಲ್ಲಿ ಡೀರೆಲ್ಲ ಐತೆ ಒಳಗಡೆ. ನೀವು ಹಂಗೆ ಬಂದರೆ ಇಲ್ಲೆಲ್ಲರೂ ಫುಲ್ ನಿಂತಿದ್ದಾರೆ. ನಾನು ಹಂಗೆ ಪ್ರತಿಯೊಂದು ಅನಿಮಲ್ಲು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅಲ್ಲಿ ಬಂದ್ಬಿಟ್ಟು ಹಿಪ್ಪೋಪೊಟಮಸ್, ಇದು ವಾಟರ್ ಅನಿಮಲ್ ಅಲ್ವಾ, ಅದಕ್ಕೆ ಅದನ್ನು ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಪ್ಪೋಪೊಟಮಸ್ ಅದು ಮಲಗಿತ್ತು. ಮತ್ತು ನೀವು ಹಂಗೆ ಮುಂದೆ ನೋಡೋಕ್ಕೆ ಹೋದರೆ ಇನ್ನೂ ಒಂದು ಅನಿಮಲ್ ಇದೆ. ಮೋಸ್ಟ್ಲಿ ಇದು ಲೈಕ್ ಡೀರ್ ಅನಿಸುತ್ತೆ, ಬಟ್ ಅಲ್ಲಿ ಕರೆಕ್ಟಾಗಿ ನಾನು ಓದಲಿಲ್ಲ. ಮೋಸ್ಟ್ಲಿ ಅದು ಡೀರಾ ಅಥವಾ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ನಿಮಗೆಲ್ಲ ಅನಿಸುತ್ತೆ ಅದು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಅದೊಂದು ಬರೆದಿದೆ. ಆಮೇಲೆ ನೀವು ಹಂಗೆ ಮುಂದೆ ಬಂದರೆ ನಿಮ್ಗೆ ಲೆಫ್ಟಲ್ಲೆಲ್ಲ ಸುಮಾರು ವಾಟರ್ ಎನಿಮಲ್ಸ್ ಎಲ್ಲ ಕಾಣಿಸುತ್ತೆ. ಬಟ್ ನಾನು ಹೋದಾಗ ಅಷ್ಟೊಂದು ವಾಟರ್ ಎನಿಮಲ್ಸ್ ಏನೂ ಇರಲಿಲ್ಲ. ಮತ್ತು ನೀವು ಹಂಗೆ ಬಂದರೆ ರೈಟ್ ಸೈಡಲ್ಲೂ ಒಂದು ಅನಿಮಲ್ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಎಲಿಫೆಂಟ್. ಇಲ್ಲಿಂದ ಲೆಫ್ಟಲ್ಲಿ ಎಲಿಫೆಂಟ್ಸ್ ಎಲ್ಲ ಕಾಣಿಸುತ್ತೆ. ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಲೆಫ್ಟ್ ತಗೊಂಡು, ಯಾಕೆ ನಿಮ್ಗೆ ಆ ಮ್ಯಾಪಲ್ಲಿ ಪ್ರತಿಯೊಂದು ಡೀಟೇಲಾಗಿ ಕೊಟ್ಟಿರ್ತಾರೆ, ಯಾವ ಕಡೆ ಹೋದರೆ ಯಾವ ಅನಿಮಲ್ಸ್ ಎಲ್ಲ ಇರುತ್ತೆ ಅಂತ. ನಾವಿಲ್ಲಿ ಎಲಿಫೆಂಟ್ಸ್ ನೋಡೋಕೆ ಬಂದಿದ್ದೀವಿ ಈಗ. ನಾವು ಸ್ಟಾರ್ಟಿಂಗಲ್ಲಿ ಕಾಣಿಸಿದ್ದು ಒಂದು ಟೂ ಎಲಿಫೆಂಟ್ಸು. ಅದು ಬಿಟ್ಟರೆ ಲೈಕ್ ಮುಂದೆ ನಡ್ಕೊತಾ ಹೋದರೆ ಲೈಕ್ ಹಿಂದೆಗಡೆ ಜಾಸ್ತಿ ಎಲಿಫೆಂಟ್ಸ್ ಇತ್ತು. ಇಲ್ಲಿ 2 to 3 ಎಲಿಫೆಂಟ್ಸ್ ಇದೆ, ನೀವು ನೋಡ್ತಿರ್ಬೋದು. ಲೈಕ್ ಅದು ಆಟ ಆಡ್ತಿದೆ, ಸಖತ್ತಾಗಿತ್ತು. ನಾವು ಅದು ನೋಡಬೇಕಾದ್ರೆ ನಾವು ಅಲ್ಲಿ ಸ್ವಲ್ಪ ಹೊತ್ತು 5 to 10 minutes ಅಲ್ಲಿ ನಾವು ನಿಂತಿದ್ವಿ ಎಲಿಫೆಂಟ್ಸ್ನ ನೋಡ್ತಾ. ಮತ್ತು ನೀವು ಹಂಗೆ ಮುಂದೆ ನಡ್ಕೊತಾ ಹೋದರೆ ಲೈಕ್ ಅಲ್ಲಿಂದ ನಿಮಗೆ ಸಿಕ್ಕಾಪಟ್ಟೆ ಎಲಿಫೆಂಟ್ಸ್ ಎಲ್ಲನೂ ಕಾಣಿಸ್ತಿರುತ್ತೆ. ನಾವೆಲ್ಲ ಅದನ್ನು ಕವರ್ ಮಾಡ್ತಿದ್ವಿ ಎಲಿಫೆಂಟ್ಸ್ನ. ಅದು ಸಖತ್ತಾಗಿತ್ತು. ಒಂದು ದೊಡ್ಡ 3 ಚಿಕ್ಕ ಎಲಿಫೆಂಟ್ಸ್ ಅನಿಸುತ್ತೆ ಅದು ಸಖತ್ತಾಗಿತ್ತು. ನನ್ನ ಪಾಪುನು ಚೆನ್ನಾಗಿ ನೋಡುತ್ತಿದೆ ಎಲಿಫೆಂಟ್ಸ್ನ. ಅವನು ಇಳಿಬೇಕು ಅಥವಾ ನಿದ್ದೆ ಬರ್ತಿದೆ ಅಂತ ಅವನ ಎಕ್ಸ್ಪ್ರೆಷನ್ ಅದು. ನಾವು ಮತ್ತೆ ಅದು ಆ ಕಡೆ ಹೋಯಿತು, ಬಟ್ ಅಲ್ಲೇ ಜಾಸ್ತಿ ಕವರ್ ಮಾಡೋದಿಲ್ಲ ಅಂತ ನಾವು ಬಂದಿದ್ದೆ ಲಯನ್ ಹತ್ತಿರ. ಕಿಂಗ್ ಆಫ್ ದಿ ಜಂಗಲ್ ಗೊತ್ತಲ್ವ ನಮ್ಮ ಲಯನ್ ಅಂದರೆ. ಲೈಕ್ ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲಿ ಕೂತಿರ್ಬೇಕಾದ್ರೆ ಜಾಸ್ತಿ ಕ್ರೌಡ್ ಇತ್ತು. ಲಯನ್ ಮಾತ್ರ ಅಲ್ಲಿ ಸಖತ್ತಾಗಿತ್ತು. ಲಯನ್ ನೋಡೋಕ್ಕಂತೂ ಅದು ಬ್ರೌನ್ ಕಲರು ವಿತ್ ಲಾಂಗ್ ಹೇರಲ್ಲಿ ಸಖತ್ತಾಗಿತ್ತು. ಅಲ್ಲಿ ಕ್ರೌಡು ಜಾಸ್ತಿ ಇತ್ತು, ನೀವು ನೋಡ್ತಿದ್ರೆ. ಇಲ್ಲಿ ನಾವೆಲ್ಲ ಹಾಲ್ಟ್ ಆಗ್ಬಿಟ್ಟು ನಮ್ಮ ಲಯನ್ ಸಖತ್ತಾಗಿತ್ತು. ಲಯನ್ ಮಾತ್ರ ಫಸ್ಟು ಸ್ವಲ್ಪ ಹೊತ್ತಲ್ಲಿ ಕೂತಿತ್ತು ಲಯನು. ಕೂತಿರ್ಬೇಕಾದ್ರೆ ಕಮ್ಮಿ ಕ್ರೌಡ್ ಇತ್ತು. ಅಲ್ಲೊಂದು ಲಯನು ಇಲ್ಲೊಂದು ಲಯನ್. ಅದು ಬಂದ್ಬಿಟ್ಟು ಲೇಡಿ ಲಯನು, ಇದು ಬಂದ್ಬಿಟ್ಟು ಫುಲ್ ಕಿಂಗ್ ಆಫ್ ದಿ ಜಂಗಲ್ ಲಯನ್, ಮೆನ್ ಲಯನ್. ಇದು 2 ಲಯನು ಅಲ್ಲಿತ್ತು. ಇದು ಸ್ವಲ್ಪ ಆ ಕಡೆ ತಿರುಗಿತ್ತು. ಸ್ವಲ್ಪ ಹೊತ್ತು ಟೈಮ್ ತೊಗೊಳತ್ತಲ್ವ ಲೈಕ್ ಅದಕ್ಕೂ. ಅದು ನಾವು ಜಾಸ್ತಿ ಫೇಸ್ ಮಾಡಿಲ್ಲ ಅದು ನಮ್ಮನ್ನು. ಬಟ್ ಅದೊಂದು ಸರ್ತಿ ಲೈಕ್ ನೆಟ್ಕೊಂಡ್ಮೇಲೆ ಸೌಂಡ್ ಕೊಡುತ್ತಲ್ವ, ಅವಾಗ ಸಖತ್ತಾಗಿತ್ತು. ಅಷ್ಟು ಹತ್ರ ನೀವು ನೋಡ್ತಿರ್ಬೋದು. ಕಿಂಗ್ ಆಫ್ ದಿ ಜಂಗಲ್ ನೋಡೋದಾದ್ರೆ ಒಂಥರ ಮಜವಾಗಿರುತ್ತೆ. ನೀವು ನೋಡ್ಬೋದು. ಇವಾಗ ಅದು ಎದೊಳುತ್ತೆ. ಎದೊಳ್ಬಿಟ್ಟು ಸೌಂಡ್ ಮಾಡ್ಬೇಕಾದ್ರೆ ನಾನು ಅಲ್ಲಿಂದ ವಾಯ್ಸ್ ಸ್ಟಾಪ್ ಮಾಡಿಬಿಟ್ಟು ನಿಮಗೆ ಅದು ಸೌಂಡ್ ಕೇಳಿಸ್ಕೊಡ್ತೀನಿ ನೋಡಿ. ಅದಕ್ಕೆ ಬಾಟಿಗೆ ಅದಿತ್ತು ಸ್ವಲ್ಪ ಹೊತ್ತು. ಲೈಕ್ ಅದು ಯಾವಾಗ ಎದೊಳ್ತೋ ನಾನು ಅವಾಗ ಬಂದ್ಬಿಟ್ಟು ಫುಲ್ ಕ್ಯಾಪ್ಚರ್ ಮಾಡಿದೆ. ಲೈಕ್ ಓಡೋದು ನೋಡಿ.
ಸೊ ಆಫ್ಟರ್ ಲಯನ್ ನಾವು ನೆಕ್ಸ್ಟ್ ಬಂದಿದ್ದೆ ರೆಪ್ಟೈಲ್ ಝೋನ್ ಹತ್ರ. ರೆಪ್ಟೈಲ್ ಝೋನ್ ಅಂದರೆ ಲೈಕ್ ಗೊತ್ತಿರುತ್ತೆ ಸ್ನೇಕ್ಸ್ ಎಲ್ಲ, ಬಟ್ ಅದು ಕವರ್ ಮಾಡೋ ಮುಂಚೆ ಇಲ್ಲಿ ಬರ್ಡ್ಸ್ ಎಲ್ಲ ಇತ್ತು. ಲೈಕ್ ಇದು ಬಂದ್ಬಿಟ್ಟು ಲೈಕ್ ಕಲರ್ ಬರ್ಡು. ಇದ್ರಲ್ಲಿ ಪ್ರತಿಯೊಂದು ಬರ್ಡ್ಸನ್ನು ಕಾಣಿಸ್ಕೊಳುತ್ತೆ. ಲೈಕ್ ಕೇಜಲ್ಲಿ ಕೂಡ ಇಟ್ಟಿರ್ತಾರೆ, ಲೈಕ್ ಅದು ಆಚೆಗಡೆ ಬರಬಾರ್ದು ಅಂತ. ನಿಮ್ಗೆ ಆಮೇಲೆ ಲೈಕ್ ಹೆನ್ಸು ಅಲ್ಲಿ ಕಾಣಿಸುತ್ತೆ, ಅಲ್ಲಿ ಪಿಜಿಯನ್ಸು ಇರುತ್ತೆ. ಲೈಕ್ ನಿಮ್ಗೆ ಪ್ರತಿಯೊಂದು ಬರ್ಡು ಅಲ್ಲಿ ಕಾಣಿಸ್ಕೊಳುತ್ತೆ. ಇದೆಲ್ಲ ಫುಲ್ ಬರ್ಡ್ ಸ್ಟೇಷನ್ನು. ನಿಮ್ಗೆ ಅಲ್ಲಿ ಯಾವ ರೀತಿ ಬರ್ಡ್ಸ್ ಐತೆ ಅಂತ ಆಚೆ ಕಡೆ ಅದನ್ನು ನೇಮ್ ಬೋರ್ಡಲ್ಲಿ ಹಾಕಿರ್ತಾರೆ. ನೀವು ನೋಡ್ಬೋದು ವೆಸ್ಟರ್ನ್ ಕವರ್ಡ್ ಪಿಜಿಯನ್ ಅಂತ. ಪ್ರತಿಯೊಂದೂ ಅಲ್ಲಿ ಹಾಕಿರ್ತಾರೆ ಆ ಬರ್ಡ್ಸ್ ಡೀಟೇಲ್ಸ್ ಎಲ್ಲನೂ. ನೀವು ಬೇಕಾದ್ರೆ ಪ್ರತಿಯೊಂದು ಬರ್ಡನ್ನು ಕ್ಯಾಪ್ಚರ್ ಮಾಡ್ಕೊಬಿಟ್ಟು ನೀವು ನೋಡ್ಬೋದು, ವೀಡಿಯೋನ ತೊಗೋಬೋದು. ಲೈಕ್ ಅಲ್ಲಿ ಪ್ರತಿಯೊಂದೂ ಚೆನ್ನಾಗಿರುತ್ತೆ. ಬರ್ಡ್ಸನ್ನು ನೋಡ್ತಾ ನಾವು ಹಂಗೆ ನೋಡ್ತಾ ಮುಂದೆ ಪಾಸ್ ಆಗ್ತಿದ್ದೆ. ನೀವು ನೋಡ್ತಾ ಇರ್ಬೋದು ಜಸ್ಟ್ ಬರ್ಡ್ಸ್ ಬಿಟ್ಟು ಬೇರೆ ಏನಿರಲ್ಲ. ಬಟ್ ಒಂದೊಂದು ಡಿಫ್ರೆಂಟ್ ಬರ್ಡ್ಸ್ ಎಲ್ಲ ಇರುತ್ತೆ. ಅಲ್ಲಿ ಪ್ರತಿಯೊಂದು ನೀವು ನೋಡ್ಕೊತ ತಿಳ್ಕೊಬೋದು. ಬಟ್ ಅಲ್ಲಿ ಬರ್ಡ್ಸ್ ಕವರ್ ಮಾಡೋಕ್ಕಾಗಲ್ಲ. ಲೈಕ್ ನಿಮ್ಗೆ ಆಲ್ಮೋಸ್ಟ್ ಒಂದು 2 hours ತೊಗೊಳುತ್ತೆ. ನೀವು ಎಂಟೈರ್ ಝೂ ಕವರ್ ಮಾಡಬೇಕಾದ್ರೆ ನಿಮ್ಗೆ ಮೋಸ್ಟ್ಲಿ 1 day ಬೇಕಾಗುತ್ತೆ. ನೀವು ಯಾವುದೇ ಪ್ಲ್ಯಾನ್ಸ್ ಇಟ್ಕೊಬಾರ್ದು ಝೂ ಕವರ್ ಮಾಡಬೇಕಾದ್ರೆ. ಸೊ ಬಸ್ ನಾನು ಇಷ್ಟೇ ಕವರ್ ಮಾಡೋಕ್ಕಾಗಿರೋದು. ನಿಮಗೆ ಫುಲ್ ಝೂ ಕವರ್ ಮಾಡಬೇಕಾದ್ರೆ ನೀವು ಅಲ್ಲಿ ಬನ್ನೇರುಘಟ್ಟ ಬಯೋಲಾಜಿಕಲ್ ಝೂ ಅಂದರೆ ಫುಲ್ ಕವರ್ ಆಗಿಬಿಡುತ್ತೆ. 1 day ಬೇಕು. ಸೊ ದಟ್ಸ್ ಇಟ್ ಫಾರ್ ದಿ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು. ಸೊ ಗಾಯ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ವಿಡಿಯೋ ಫುಲ್ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ನಿಮಗೆ ವಿಡಿಯೋದಲ್ಲಿ ಫುಲ್ ಎಲ್ಲ ಥರನೂ ಕಾಣಿಸುತ್ತೆ ಅನಿಮಲ್ಸು. ಆದಷ್ಟು ಕಷ್ಟಪಟ್ಟು ಶೂಟ್ ಮಾಡಿದ್ದೀನಿ ಈ ವಿಡಿಯೋನ. ಸೊ ಅದಕ್ಕೆ ಈ ವಿಡಿಯೋ ಕೊನೆ ತನಕನೂ ನೋಡಿ. ಆಮೇಲೆ ನಾನು ವಿಡಿಯೋಸ್ ರೆಗ್ಯುಲರಾಗಿ ಬರ್ತಿರುತ್ತೆ. ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ, ಸೊ ಇವತ್ತಿನ ಬ್ರೇಕ್ ಇರಲ್ಲ. ಸೊ ಲೈಕ್, ಶೇರ್, ಕಮೆಂಟ್ and subscribe to my channel KSK Vlogs. See you in the next video friends. Take care. Bye bye.